ಗುರುಪುಟ್ಟರಾಜರು ನನ್ನ ಬಾಳಿನ ದೇವರು ಗುರುಪುಟ್ಟರಾಜರು ಇವರೇ ನನ್ನ ಹೃದಯ ಗದ್ದಿಗೇರಿ ಪೂಜೆಗೊಂಡರು ಕಂಡೇ 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 ಕಂಡೇ. ಅದೇ ರೀತಿಯಾಗಿ ಕಾಣದ ಕೈಲಾಸನ ನೋಡಿಲ್ಲ ಕಾಣದಿರುವ ದೇವರಿಗೆ ನಾ ಬಾಗಿಲ ಕಣ್ಣಿದ್ದು. ಅದೇ ರೀತಿಯಾಗಿ ಮಾಜಿ SDMC ಅಧ್ಯಕ್ಷರು ಭಾಜಪ ಯುವ ಮುಖಂಡರಾದಂತ ಸಿದ್ದು ಸ ದೇಸಾಯಿ ಅವರಿಗೆ ಸಿರ್ಸಲ್ ಇಟ್ಗೆ ಅವರಿಂದ ಮಾಲಾರ್ಪಣೆ. ಲ ಲ ಲ ಲ ಲ ಲ ಲ ಲ ಲ. ನಮ್ಮ ನೆಚ್ಚಿನ ನಾಯಕರಾದಂತ ಈಜುಗೋಡೆಸ್ ಪಾಟೀಲ್ ಅವರ ಸೋದರಂತ ಶಾಶ್ವತ್ ಗೌಡ್ರವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಅವರನ್ನು ವೇದಿಕೆಗೆ ಬರಮಾಡಿಕೊಡ್ಬೇಕಂತ ಕೇಳಿಕೊಳ್ತಿದ್ದೇವೆ. ಈಜುಗೌಡರ ಪುತ್ರರಾದ ಶಾಶ್ವತ್ ಗೌಡವರು ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಜಾಗ ಮಾಡಿಕೊಡೋದ್ರಿಂದ ಮಾಲಾರ್ಪಣೆ. ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ದೇವಾಲಯ ಈ ಪ್ರೇಮಾಲಯ ಕರುಣಾ. ಅದೇ ರೀತಿಯಾಗಿ ಊರಿನ ನಾಯಕರು ಮತ್ತು ಗ್ರಾಮ ಪಂಚಾಯತಿಯ ಸದಸ್ಯರಾದ ಗೋಲಪ್ಪ ಸಂಕನಾಳ್ ಅವರಿಗೆ ಬಸು ಗಿರ್ಗಾ ಅವರಿಂದ ಮಾಲಾರ್ಪಣೆ. ಗೋಲಪ್ಪ ಸಂಕನಾಳ್ ಅವರಿಗೆ ವೀರ ಧೀರರಾಳಿದ ನಾಡು ನಿನ್ನದು ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು ವರ ಸಾಧು ಸಂತರ. ಅದೇ ರೀತಿಯಾಗಿ ಬಾಲರಾಜ್ ರೆಡ್ಡಿ ಅವರು ಬರಬೇಕಾಗಿತ್ತು. ಅನ್ವರ್ ಕಾರಿಂದ ಅವರು ಸೋದರ ಬಂದಿದ್ದಾರೆ. ಅವರಿಗೆ ಮಹೇಶ್ ಆನೆ ಅವರಿಂದ ಮಾಲಾರ್ಪಣೆ. ಸಂಗೀತ ಸಾಹಿತ್ಯ ಶೆಲೆ ನಿನ್ನದು ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ. ಅದೇ ರೀತಿಯಾಗಿ ನಮ್ಮ ಆತ್ಮೀಯರು ಮತ್ತು ಪಕ್ಕದಳಿಯ ದನಿಗಾದಂತ ನಮ್ಮದು ಎಲ್ಲ ಒಂದೇ ಎನ್ನುವ ಔದಾರ್ಯ ನಮ್ಮದು ಸೌಂದರ್ಯ. ಅದೇ ರೀತಿಯಾಗಿ ಇನ್ನೋರ್ವ ಸೋದರಂತ ಜಗದೀಶ್ ಸುನಗದ್ ಹೋಟೆಲ್ ಉದ್ದಿಮೆದಾರರು ಗದ್ದನಕೆರೆ ಮತ್ತು ಕೋಲಾರ್ ಇವರಿಗೆ ಜಗದೀಶ್ ಪಾಟೀಲ್ ಅವರಿಂದ ಮಾಲಾರ್ಪಣೆ. ಸೌಂದರ್ಯ ಸೀಮೆಯ ಗುಡಿ ನಮ್ಮದು ಮಾಧುರ್ಯ ತುಂಬಿದ ನುಡಿ ನಮ್ಮದು ಕಸ್ತೂರಿ ಕನ್ನಡ. ಅದೇ ರೀತಿಯಾಗಿ ಬಸವಣ್ಣ ರೋನ್ಯಾಳ್ ಪೊಲೀಸ್ ಇಲಾಖೆ ವಿಜಯಪುರಿ ಅವರಿಗೆ ಮಲ್ಲು ಕಬಡ್ಡಿ ಅವರಿಂದ ಮಾಲಾರ್ಪಣೆ. ಮಲ್ಲು ಕಬ್ಬಗುಡಿ ಅವರಿಂದ ಮಾಲಾರ್ಪಣೆ. ಕನ್ನಡ ರೋಮಾಂಚನವಿ ಕನ್ನಡ ಕಸ್ತೂರಿ ನುಡಿಯದು ಕರುನಾಡು ಮಣ್ಣಿದು ಚಿಂತಿಸು ವಂದಿಸು. ಅದೇ ರೀತಿಯಾಗಿ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಬಂದಂತ ವಿಶೇಷ ಅತಿಥಿಗಳು ಶರಣಗೌಡ ಪಾಟೀಲ್ ಸಾಕಿನ್ ಹಂಚಾಳ್ ಅವರಿಗೆ ಆಕಾಶ್ ವಾಣಿ ಅವರಿಂದ ಮಾಲಾರ್ಪಣೆ. ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ. ಅದೇ ರೀತಿಯಾಗಿ ಊರಿನ ಹಿರಿಯರಾದಂತ ಮಲ್ಲಂಗೌಡ ಪಾಟೀಲ್ ಅವರಿಗೆ ಮಲ್ಲು ಕಬಡ್ಡಿ ಅವರು ಇಂದ ಮಾಲಾರ್ಪಣೆ. ಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲೆ ನೀಡು ಕೆಡಿಸದಿರು ಈ ಹೆಸರ ಈ ಹೆಸರ ಈ ಕನ್ನಡ ಮಣ್ಣನ್ನು. ಅದೇ ರೀತಿಯಾಗಿ ಊರಿನ ಇನ್ನೋರ್ವ ಹಿರಿಯರಂತ ದಿಲೀಪ್ ವಾಣಿ ಅವರಿಗೆ ಸದಾಶಿವ ಮೇಟಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ನನ್ನ ಆತ್ಮೀಯ ಸೋದರದಂತ ಸದಾಶಿವ ಕಟ್ಗೇರಿ ಅವರಿಗೆ ಸಾಬು ಅಬುಗರಿಂದ ಮಾಲಾರ್ಪಣೆ. ಹಾಡಾಗಲಿ ಗೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾನ ದಿನ ಎಡವೋಕೆ ಮೂರೇ ದಿನ ಹರಸಿದರು. ಅದೇ ರೀತಿಯಾಗಿ GM ದೇಸಾಯಿ ಅವರಿಗೆ
ಕಲ್ಲೋನ ಗೂಳಿಯವರಿಂದ ಮಾಲಾರ್ಪಣೆ. GM ದೇಸಾಯಿ ಅವರಿಗೆ ಹರಸಿದರು ಮುನಿಗಳು ಗಳಿಸಿದರು ಕಲಿಗಳು ನೆತ್ತರಲಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ ಹಾಡಿದರು ಕವಿಗಳು ಕರಗಿದ ಒಸಿಲೆಗಳು ತುಂಬಿದರು ಎದೆಯಲಿ ಸಿರಿ ಕನ್ನಡ ಅಭಿಮಾನವ ಕನ್ನಡ. ಅದೇ ಅದೇ ರೀತಿಯಾಗಿ ಹನುಮಂತ್ ಪೂಜಾರಿ ಅವರಿಗೆ ಬೊಮ್ಮಣ್ಣ ರೋಣೆಳ ಅವರಿಂದ ಮಾಲಾರ್ಪಣೆ. ಹಾಡಿಸು ಕೇಳಿಸು ಪ್ರೀತಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ. ಅದೇ ರೀತಿಯಾಗಿ ವಿಜಯಪುರ್ ಪ್ರೆಸ್ ಗಜಾನಂದ್ ಮೇಟಿ ಅವರಿಗೆ ಸಂತೋಷ್ ಕಿಲದ್ ಮಠದಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಶರತ್ ಅಯ್ಯಂಗಾರ್ ಬೇಕರಿ UKP ಇವರಿಗೆ ರಾವತ್ ಕೋಲ್ಕರ್ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಮಾಜಿ PKPSನ ಸದಸ್ಯರಂತ ಆತ್ಮೀಯ ಸಹೋದರ KH ಗುಳೆ ಅವರಿಗೆ ಬಸು ಡೆಂಗಿ ಅವರಿಂದ ಮಾಲಾರ್ಪಣೆ. ಜ್ಞಾನ ಇದೆ ಚಿನ್ನ ಇದೆ ಕಾವೇರಿ ಇದೆ ಬಡತನವೇ ಮೇಲಾಗಿದೆ ನಮತನವೇ ಮಂಕಾಗಿದೆ ಯಾರ್ಯಾರು ನಿಮ್ಮಲಿ. ಅದೇ ರೀತಿಯಾಗಿ ಭೈರಪ್ಪ ಟಕ್ಕಳಿಕಿ ಪೊಲೀಸ್ ಇಲಾಖೆ ವಿಜಯಪುರ ಇವರಿಗೆ ಕಲ್ಮೇಶ್ ನ್ಯಾಮಗೌಡರಿಂದ ಮಾಲಾರ್ಪಣೆ. ಜೇನಿನ ಒಳಿಯೋ ಹಾಲಿನ ಮಳೆಯೋ ಸುದಿಯೋ ಕನ್ನಡ ಸವಿ ನುಡಿಯೋ. ಅದೇ ರೀತಿಯಾಗಿ ಶಿವು ಪೊಲೀಸ್ ಪಾಟೀಲ್ ಇವರಿಗೆ ಕಲ್ಲಯ್ಯ ಹಿರೇಮಠ ಅವರಿಂದ ಮಾಲಾರ್ಪಣೆ. ವಾಣಿಯ ವೀಣೆಯ ಸ್ವರ ಮಾಧುರ್ಯವ ಸುಮಧುರ ಸುಂದರ ನುಡಿಯೋ ಜೀನಿನ ಒಳಿಯೋ. ಅದೇ ರೀತಿಯಾಗಿ ಇನ್ನೋರ್ವ ಆತ್ಮೀಯ ಸೋದರಂತ ಸುನಿಲ್ ದೇಸಾಯಿ ಅವರಿಗೆ ಮಹೇಶ್ ಬಿಳಿ ಅವರಿಂದ ಮಾಲಾರ್ಪಣೆ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಪದ. ಅದೇ ರೀತಿಯಾಗಿ GM ಟೇಲರ್ಸ್ ಮಾಲಕರಾದಂತ ಮದರ್ಸ ಮಕ್ಕಂದವರಿಗೆ ಮಲ್ಲು ಅತನೆ ಅವರಿಂದ ಮಾಲಾರ್ಪಣೆ. ಸವಿ ನುಡಿ ತನ್ನನೇ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಅಕ್ಕರೆಯಂತೆ. ಅದೇ ರೀತಿಯಾಗಿ ಊರಿನ ಹಿರಿಯರು ಮತ್ತು PKPSನ ಉಪಾಧ್ಯಕ್ಷರಾದಂತಹ ಶಿವಪ್ಪ ವಾಣಿ ಅವರಿಗೆ ಬಾಗಪ್ಪ ಆಕಾಶ್ ಗಿರ್ಗ ಅವರಿಂದ ಮಾಲಾರ್ಪಣೆ. ಒಲವೇ ಜೀವನ ಸಾಕ್ಷಾತ್ಕಾರ ಒಲವೇ ಮರೆಯದ ಮಮಕಾರ ಒಲವೇ ಮರೆಯದ. ಅದೇ ರೀತಿಯಾಗಿ ನೋರ್ವ ಆತ್ಮೀಯ ಸೋದರರಂತ ವೈದ್ಯರು ಕಲ್ಮೇಶ್ ಉಪ್ಪಲ್ದಿನವರಿಗೆ ರುದ್ರೇಶ್ ಪಂತಿಕರಿಂದ ಮಾಲಾರ್ಪಣೆ. ತುಂಬಿಗೆ ಹರಿಯುವ ಜಲಧಾರೆಯಲ್ಲೋ ತುಂಬಿಗೆ ಹರಿಯುವ ಜಲಧಾರೆಯಲ್ಲೋ ತುಂಬಿಯ ಹಾಡಿನ ಜೀಕಾರದಲ್ಲೋ ತುಂಬಿಯ ಹಾಡಿನ ಜೀಕಾರ. ಅದೇ ರೀತಿಯಾಗಿ ಇನ್ನೋರ್ವ ಸ್ನೇಹಿತರಾದಂತ ಯುನಿಸ್ ಮಕಂದರ್ ಅವರಿಗೆ ರಮೇಶ್ ಕೋಲ್ಕರ್ ಅವರಿಂದ ಮಾಲಾರ್ಪಣೆ. ಗಮ್ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೋ ಗಮ್ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೋ ತುಂಬಿದೆ ಒಲವಿನ ಸಾಕ್ಷಾತ್ಕಾರ ವಸಂತ ಕೋಗಿಲೆ ಪಂಚಮನೋಚರ ವಸಂತ. ಅದೇ ರೀತಿಯಾಗಿ PKPSನ ಸಹೋದ್ಯೋಗಿ ಆದಂತ ಸಂಜು ಕೋಲ್ಕರ್ ಅವರಿಗೆ ಮಲ್ಲು ಕಬಡ್ಡಿ ಅವರಿಂದ ಮಾಲಾರ್ಪಣೆ. ಗಾಂಧಾರ ಬಾಸಿಯ ಹಕ್ಕಿಗಳಿಂಚರ ಗಾಂಧಾರ ಬಾಸಿಯ ಹಕ್ಕಿಗಳಿಂಚರ. ಅದೇ ರೀತಿಯಾಗಿ ಇನ್ನೋರ್ವ ಆತ್ಮೀಯ ಸ್ನೇಹಿತ ಅಂತ ಅರುಣ್ ಕುಡಿ ಅವರಿಗೆ ಬೊಮ್ಮಮ್ಮ ರೋಣ್ಯಾಳ ಅವರಿಂದ ಮಾಲಾರ್ಪಣೆ. ಈ ಮಲೆನಾಡಿನ ಗೋರಮೆ ಶೃಂಗಾರ ಈ ಮಲೆನಾಡಿನ ಗೋರಮೆ ಶೃಂಗಾರ ಚೆಲುವಿನ ಒಲವಿನ ಸಾಕ್ಷಾತ್ಕಾರ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯರಂತ ಕಲ್ಲಪ್ಪ ಮಾತಾರ್ ಅವರಿಗೆ ವಿಕಾಸ್ ವಾಣಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿಯಾಗಿ ಇನ್ನೋರ್ವ ಸ್ನೇಹಿತರಾದಂತ ಶಾಸು ನ್ಯಾಮಗೌಡ ಅವರಿಗೆ ಮಲ್ಲಯ್ಯ ಚೌಕಿಮಠರಿಂದ ಮಾಲಾರ್ಪಣೆ. ಕೇಳಿಸಲೆ
ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದ ಹೊನ್ನ ಚರಿತೆಯಲ್ಲಿ ಕೇಳು ನೀನು ಕೀಳಿಸದ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ಅದೇ ರೀತಿಯಾಗಿ ಊರಿನ ಹಿರಿಯರಂತ ನಿಂಗಪ್ಪ ಗಿರ್ಗೆ ಅವರಿಗೆ ಕಲ್ಮೇಶ್ ಕೊಂತಿಕವರಿಂದ ಮಾಲಾರ್ಪಣೆ. ಪೂರಣಿಯ ದಾರ ಈ ಕಲೆಯ ಶೃಂಗಾರ ಬಂಗಾರ ತೇರೇರಿ ಅದೇ ರೀತಿಯಾಗಿ ಇನ್ನೋರ್ವ ಸ್ನೇಹಿತ ನಿತ್ಯಾನಂದ್ ಹಂಗರಿ ಅವರಿಗೆ ರಾವತ್ ಕೋಲ್ಕರ್ ಅವರಿಂದ ಮಾಲಾರ್ಪಣೆ. ಎಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ ಸ್ವರ ಸ್ವರದ ಏರಿಳಿತ ತೊಂಗಿಯಲಿ ಶ್ರೀಮಂತ ಋತು ಋತುಗಳೊಡಿನ ಕಾದಿರಿ. ಅದೇ ರೀತಿಯಾಗಿ ಊರಿನ ಹಿರಿಯರಂತ ಸೈಯದ್ ಉಸ್ತಾದ್ ಅವರಿಗೆ ಹನುಮಂತ್ ಗಬೂಡಿ ಅವರಿಂದ ಮಾಲಾರ್ಪಣೆ. ನೀನೊಮ್ಮೆ ಬಂದೇ ಹಿತವಾಗಿ ಹಾಡು ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ ಮುದ್ದು ಮುದ್ದು ಕಂದ ಕನ್ನಡದ ಕಂದ ತವರಿಗೆ ಎಂದು ಪ್ರೀತಿಯ ತಂದ ಮುದ್ದು ಮುದ್ದು ಕಂದ ಕನ್ನಡದ ಕಂದ ತವರಿಗೆ ಎಂದು ಪ್ರೀತಿಯ ತಂದ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಸನ್ಮಾನ ಸ್ವೀಕರಿಸುತ್ತಾ ಮಾನ್ಯರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಪರಮ ಪೂಜ್ಯ ಶ್ರೀ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ರಾಚೋಟ ಪುತ್ತೂರಿಗೆ ನಮ್ಮ ಎಲ್ಲ ಯುವಕರು ಸೇರಿ ಒಂದು ಸನ್ಮಾನವನ್ನು ಮಾಡ್ಬೇಕಂತೇಳಿ ಕೇಳಿಕೊತೇವೆ. ಎಲ್ಲ ನಮ್ಮ ಟೀಮಿನ ಯುವಕರು ಸನ್ಮಾನ ಮಾಡಬೇಕು. ಎಲ್ಲರೂ ಸ್ವಲ್ಪ ಎದ್ದು ನಿಂತ್ಕೋಬೇಕು. ಹೂವಾದರೆ ನಾನು ಮೂಕಾಂಬೆಯ ಪಾದದಲ್ಲಿರುವೆ ಹುಲ್ಲಾದರೆ ನಾನು ಆ ತುಂಗಿಯ ದಡದಲ್ಲಿ ನಲಿವೆ ಮಳೆಯಾದರೆ ನಾನು ಮಲೆನಾಡಿನ ಮೈಯನ್ನು ತೊಳೆವೆ ಹನಿಯಾದರೆ ನಾನು ಆ ಜೋಗದ ಸಿರಿಯಲ್ಲಿ ಮೆರೆವೆ ಪದವಾದರೆ ನಾನು ಪಂಪನ ಪುಟದಲ್ಲಿ ಮೆರೆವೆ ದನಿಯಾದರೆ ನಾನು ಕೋಗಿಲೆ ದನಿಯಾಗಿರುವೆ ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ. ನಾನ ಎಂಬುದು ನಾನಲ್ಲ ನಾನ ಎಂಬುದು ನಾನಲ್ಲ ಈ ಮಾನುಷ ಜನ್ಮವು ನಾನಲ್ಲ ನಾರಾಯಣ ಪರಬ್ರಹ್ಮ ಸದಾಶಿವ ನಾರಾಯಣ ಪರಬ್ರಹ್ಮ ಸದಾಶಿವ ನೀನೆನಿಸುವ ಗುಣ ನಾನಲ್ಲ ನಾನ ಎಂಬುದು ನಾನಲ್ಲ ಈ ಮಾನುಷ ಜನ್ಮವು ನಾನಲ್ಲ ನರದೇಹವಿದು ನಾನಲ್ಲ ಚರಣಾಮಿ ಗುರುವಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ವೀರೇಶ್ ನ್ಯಾಮಗೌಡರಿಂದ ಗುರು ಸಿದ್ದೇಶ್ವರ ಮುತ್ತರಿಗೆ ಒಂದು ಸನ್ಮಾನ, ಚಿಕ್ಕ ಸನ್ಮಾನ. ನರದೇಹವಿದು ನಾನಲ್ಲ ಜರಹರನಾದಿಯೂ ನಾನಲ್ಲ ವರವೈಭವ ಸಂಸಾರದ ಸವಿಸುಖ ಮರನಾಯಕ ನಾನಲ್ಲ ನಾನ ಎಂಬುದು ನಾನಲ್ಲ ಈ ಮಾನುಷ ಜನ್ಮವು ನಾನಲ್ಲ ನಾರಾಯಣ ಪರಬ್ರಹ್ಮ ಸದಾಶಿವ ನಾರಾಯಣ ಪರಬ್ರಹ್ಮ ಸದಾಶಿವ ನೀನೆನಿಸುವ ಗುಣ ನಾನಲ್ಲ ನಾನ ಎಂಬುದು ನಾನಲ್ಲ ಈ ಮಾನುಷ ಜನ್ಮವು ನಾನಲ್ಲ
ಮಾತಾ ಪಿಸತೊಸ ನಾನಲ್ಲ, ಗುರುನಾಥನಾದವ ನಾನಲ್ಲ. ಆದಿದೇವ ಎಲ್ಲ ನನ್ನ ಆತ್ಮೀಯ ಗೆಳೆಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಶಂಕರ್ ಮಾ ಕೋಮಾರ್ ಅವರಿಗೆ ಚಂದ್ರಕಾಂತ್ ಅವರಿಂದ ಮಾಲಾರ್ಪಣೆ. ಆದಿದೇವ ಆದಿದೇವ ಮಹಾದೇವ ಚಂದ್ರಕಾಂತ್ ಶಂಕರ್ ಕೋಮಾರ್ ಅವರಿಗೆ ಸೋಲಾರ್ ಎನರ್ಜಿ. बीन बजाटका बीन बजाटका बीन बजाटका तक दिन तपवा. ಮಾಲಾರ್ಪಣೆ ಗದಗೆಪ್ಪ ತುರದನ್ನೂರಿಗೆ ಜಗದೀಶ್ ಪಾಟೀಲ್ ಅವರಿಂದ ಮಾಲಾರ್ಪಣೆ. ಆತ್ಮೀಯರಿಗೆ ಧನ್ಯ. ಶಿವಪ್ಪ ಪೊಲೀಸ್ ಪಾಟೀಲ್, ಬಸು ಮಲಕ್ಗೊಂಡ್, ಸುನಿಲ್ ಬಸವಂತಪ್ಪ ದೇಸಾಯಿ, ಹನುಮಂತ್ ಗೋಪ್ ಪೂಜಾರಿ ಇವರು ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕೆಂದವರಲ್ಲಿ ಕೇಳಿಕೊಳ್ತೇವೆ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ತೈಲವನೆರೆದು ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು. ಆಚಾರವೆಂಬ ಭಕ್ತಿಗೆ ಬಸವನನೆಂಬ ಜ್ಯೋತಿಯ ಮುಟ್ಟಿಸಲು, ಆಚಾರವೆಂಬ ಭಕ್ತಿಗೆ ಬಸವನನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿತಯ್ಯ, ತೊಳಗಿ ಬೆಳಗುತ್ತಿತಯ್ಯ ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ. ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಆತ್ಮೀಯ ಸಹೋದರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಮುಂದಿನದಾಗಿ ಈ ಒಂದು ಕಾರ್ಯಕ್ರಮದ ಬಲೂನ್ ಉದ್ಘಾಟನೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಮ್ಮೂರಿನ ಪತ್ರಕರ್ತರಾಗಿರ್ತಕ್ಕಂಥ ಗಜಾನಂದ್ ಮೇಟಿ, ಯಲಗುರೇಶ್ ಕೋಲ್ಕಾರ್, ಶರಣು ಹಿಪ್ಪರ್ಗಿ, ಅರುಣ್ ಕೂಡ್ಗಿ ಹಾಗೂ ಅಜಯ್ ತೇಲಿ ಇವರು ನಡೆಸಿಕೊಡ್ಬೇಕೆಂದವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹೇ 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 ಆಹಾ ಹೇ ಆಹಾ ಆಡುತ್ತಿರುವ ಮೋಡಗಳೇ, ಹಾರುತ್ತಿರುವ ಹಕ್ಕಿಗಳೇ, ಯಾರ ತಡೆಯೂ ನಿಮಗಿಲ್ಲ ನಿಮ್ಮ. ಅದೇ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಆತ್ಮೀಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಮುಂದಿನದಾಗಿ ಈ ಒಂದು ನಾಟಕದ ಪಾರಿವಾಳ ಹಾರಿಸುವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನ ನಿಂಗಪ್ಪ ಗಿರ್ಗಾವಿ, GM ದೇಸಾಯಿ, ಮಲ್ಲು ಕಬಾಡೆ, KH ಗುಳಿ ಹಾಗೂ ಯುನುಸ್ ಮಕಾಂದಾರ್ ಅವರು ನಡೆಸಿಕೊಡ್ಬೇಕೆಂದವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. जा जा कबूतरी जा 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 कबूतरी जा 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 कबूतरी जा. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಆಲಯ ಮೃಗಾಲಯ ಬಾನಾಡಿಗಳ ನಿಲಯ ಮನದಲ್ಲಿ. ಮುಂದಿನದಾಗಿ ಈ ಒಂದು ಮಿಂಚಿನ ಸಂಚಲನ ಕಾರ್ಯಕ್ರಮ ನಡೆಸಿಕೊಡಲಿರುವ ಶರತ್ ರುಚಿತಾ ಅಯ್ಯಂಗಾರ್ ಬೇಕರಿ UKP, ಡಾಕ್ಟರ್ ಕಲ್ಮೇಶ್ ಉಪ್ಪಲ್ದಿನ್ನಿ, ಮಂಜುನಾಥ್ ಕಬಾಡಿ, ಮದಾರ್ಷಾ ಮಕಾಂದಾರ್ ಹಾಗೂ ನಿತ್ಯಾನಂದ್ ಚಲವಾದಿಯವರು ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ಬೇಕೆಂದವರಲ್ಲಿ ಕೇಳಿಕೊಳ್ತೇವೆ. ಆಲಯ ಮೃಗಾಲಯ ಬಾನಾಡಿಗಳ ನಿಲಯ ಮನದಲ್ಲಿ ಆಚರಿಯ ತರುವ
ಈ ಕಣ್ಗಳಿಗೆ ಆನಂದ ಕೊಡುವ ನೂರಾರು ಜೀವಿಯ ಆಲಯ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿದ ಕಾರ್ಯಕ್ರಮವನ್ನ ನಮ್ಮೂರಿನ ಪ್ರಗತಿಪರ ರೈತರಾಗಿರ್ತಕ್ಕಂಥ ಮಲ್ಲನಗೌಡ ಪಾಟೀಲ್, ದರಪ್ಪ ನ್ಯಾಮಗೊಂಡ್, ಶಿವಪ್ಪ ವಾಣಿ, ಬಂದೇನವಾಜ್ ಮಕಾಂದಾರ್ ಹಾಗೂ ಶಾಸು ನ್ಯಾಮಗೊಂಡ್ ಅವರು ನಡೆಸಿಕೊಡ್ಬೇಕೆಂದವರಲ್ಲಿ ಕೇಳ್ಕೊಳ್ತೇವೆ. ಪುಷ್ಪಾಂಜಲಿ ಕಾರ್ಯಕ್ರಮ. ಚೆಲ್ಲಿದರು ಮಲ್ಲಿಗೆಯ ಬಾನ ಸೂರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾನ ಸೂರೇರಿ ಮ್ಯಾಗೆ, ಅಂದವ ಚಂದದ ಮೈಕಾರ ಮಾಧವಿಗೆ ಚೆಲ್ಲಿದರು ಮಲ್ಲಿಗೆಯ, ಅಂದದ ಚಂದದ ಮೈಕಾರ ಮಾಧವಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನದಾಗಿ ಧ್ವಜಾರೋಹಣ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನ ಡಾಕ್ಟರ್ ಸಿದ್ಧಾರ್ಥ್ ದೇಸಾಯಿ ಸಾಕಿನ್ ಜೈನಾಪುರ್ ಹಾಗೂ ಬಸವರಾಜ್ ರೋಣಿಹಾಳ್ ಇವರು ನಡೆಸಿಕೊಡಬೇಕೆಂದವರಲ್ಲಿ ಕೇಳ್ಕೊಳ್ತೇವೆ. ಕರುನಾಡೆ ಕೈ ಚಾಚಿದೆ ನೋಡೆ, ಹಸಿರುಗಳೇ ಆತೋರಣಗಳೇ, ಬಿಸೋ ಗಾಳಿ ಚಮರ ಬಿಸಿರೆ, ಆರೋ ಅಕ್ಕಿ ಸ್ವಾಗತ ಕೋರಿರೆ, ಈ ಮಣ್ಣಿನ ಕೂಸುನ ಕರುನಾಡೆ ಕೈ ಚಾಚಿದೆ ನೋಡೆ, ಹಸಿರುಗಳೇ ಆತೋರಣ. ಹಲೋ, ವಿನಂತಿಗೊಳಿಸಿಕೊಳ್ಳುತ್ತೇವೆ. ಶರಣ್ಗೌಡ್ ಪಾಟೀಲ್ ಸಿದ್ದೇಶ್ವರ ಭಾವಪೂರ್ವ ಶ್ರದ್ಧಾಂಜಲಿಗೆ ಪೂಜೆಯನ್ನು ಸಲ್ಲಿಸಬೇಕು. ಸಂತನೆಂದರೆ ಯಾರು ದಿವ್ಯತೆಯರಿತವರು, ಸಂತನೆಂದರೆ ಯಾರು ದಿವ್ಯತೆಯರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂದವನು, ಸಂತನೆಂದರೆ ಯಾರು ದಿವ್ಯತೆಯರಿತವರು, ಸಂತನೆಂದರೆ ಯಾರು ದಿವ್ಯತೆಯರಿತವರು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವರು, ಮಮತ ಬಂಧನ ಕಳಚಿ ಬಲು ದೂರ ನಿಂತವರು, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಬಾಲರಾಜ್ ರೆಡ್ಡಿ ಅವರ ಸಹೋದರ ಆಗಿರ್ತಕ್ಕಂಥ ಅನಿಲ್ ರೆಡ್ಡಿ ಅವರು ನಡೆಸಿಕೊಡಬೇಕೆಂದವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ. ಆತ್ಮೀಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಒಂದು ನಾಟಕದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ವಿಜುಗೌಡ ಎಸ್ ಪಾಟೀಲ್ ಅವರ ಸುಪುತ್ರರಾಗಿರ್ತಕ್ಕಂಥ ಶಾಶ್ವತನ್ನ ಪಾಟೀಲ್ ಅವರು ಒಂದೆರಡು ಮಾತುಗಳನ್ನ ಆಡಿಸ್ಬೇಕೆಂದವರಲ್ಲಿ ಕೇಳ್ಕೊಳ್ತೇವೆ. ಇವತ್ತಿನ ದಿನ ಶ್ರೀ ಹಂಗರಿ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಭಗತ್ ಸಿಂಗ್ ಗೆಳೆಯರ ಬಳಗದ ವತಿಯಿಂದ ಹಮ್ಮಿಕೊಂಡಿರುವ ಶ್ರೀ ಮಾತು ಬಿದ್ದಿತು ಮೌನ ಗೆದ್ದಿತು ಎಂಬಂಥ ಸುಂದರ ಸಾಮಾಜಿಕ ನಾಟಕವನ್ನು ತಾವು ಇಲ್ಲಿ ಹಮ್ಮಿಕೊಂಡಿದ್ದು, ಈ ನಾಟಕದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಗುರುಪಾದಯ್ಯ ಹಿರೇಮಠ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ
ಈ ಊರಿನ ಮುತ್ತೂರು ಮಠದ ಪೀಠಾಧಿಪತಿಗಳು, ನಿಮ್ಮೆಲ್ಲರ ಭಾಗ್ಯ ಅಂತ ಹೇಳಿದ್ರು ತಪ್ಪಾಗಿಲ್ಕಿಲ್ಲ. ಅಂತ ಪರಮ ಪೂಜ್ಯರು ನಿಮ್ಮ ಊರನವ್ರ ಅಂತಂದು ಹೇಳಿದಕ್ಕೊಂದು ಭಾಳ ಹೆಮ್ಮೆ ಅಂತ ವಿಷಯ. ಅವರು ಈ ಕಾರ್ಯಕ್ರಮದ ದಿವ್ಯ ಸಾಧನೆಯನ್ನು ವಹಿಸಿದ್ದಾರೆ. ಆ ಪರಮ ಪೂಜ್ಯ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೂ ಕೂಡ ನನ್ನ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ತಾವೆಲ್ಲರೂ ಏನು ಬಹಳ ಕನಸು ಕಟ್ಕೊಂಡು ಕೂತಿದ್ದೀರಲ್ಲ, ಮುಂದೊಂದು ದಿನ ಅದು ನನಸಾಗುವಂಥ ಸಮಯ ಬಂದೈತಿ. ಈ ನಾಟಕದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ರಾಘವನ್ನ ಅನಿಗೇರಿ ಅವ್ರು ಹೇಳ್ತಿದ್ರು, ಆಂಬುಲೆನ್ಸ್ಗಿಂತ ಸ್ಪೀಡ್ ನಮ್ಮ ಯುಜುಗೌಡ್ರು ಬರ್ತಾರಂತೇಳಿ. ಅದು ಸತ್ಯ ಐತಿ. ಯಾಕಪ್ಪ ಅಂದ್ರೆ ಅವ್ರ ಮಾತು ನೇರ ಮಾತಾಗಿರ್ಬೋದು, ಅವರ ಹೃದಯದ ಮಾತು, ಸೌಮ್ಯ ಸ್ವಭಾವದ ಮಾತು ಎಂಥವಪ್ಪ ಅಂತಂದ್ರೆ ಬಹಳ ಉನ್ನತ ಮಟ್ಟದ್ದು. ಅಂಥ ನಾಯಕರ ಸುಪುತ್ರರಾಗಿರ್ತಕ್ಕಂಥ ನಾನು, ಅವರು ಮತ್ತು ರಾಹುಲ್ ಮಾಲಕ್ರು ಎಲ್ಲೂ ಚೇತನಾ ಕಾಲೇಜಾಗ ಕ್ಲಾಸ್ಮೇಟ್ಸ್ ನಾವೆಲ್ಲರೂ. ಅವರು ಕೂಡ ಅವ್ರ ಜೊತೆ ನಾವು ಇವತ್ತು ವೇದಿಕೆ ಹಂಚ್ಕೊಂತಿದ್ರ ನಮ್ದೊಂದು ದೊಡ್ಡ ಪುಣ್ಯ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ಪಕ್ಕದ ಜೈನಾಪುರ ದನಿಗಳೇ ಆಗಿರ್ತಕ್ಕಂಥ ದನಿಗಳೇ, ಅದೇ ರೀತಿಯಾಗಿ APMCಯ ಮಾಜಿ ಅಧ್ಯಕ್ಷರು ಹಾಗೂ ಯುವ ಕಣ್ಮಣಿಗಳು, ಗ್ರಾಮದ ಹಿರಿಯರು, ಸಣ್ಣ ಹುಡುಗರ ಜೊತೆ ಸಣ್ಣ ಹುಡುಗರು, ಹಿರಿಯರ ಜೊತೆ ಹಿರಿಯರು ಹಾಗೆ ಪ್ರತಿಯೊಂದು ತಮ್ಮ ಸೇವೆಯಲ್ಲೂ ಕಾರ್ಯನಿರ್ವಹಿಸುತ್ತಿರುವ ಈ ಗ್ರಾಮದ ದನಿಗಳಾಗಿರ್ತಕ್ಕಂಥ ಸಿದ್ದು ದನಿಯರೇ, ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ನ್ಯಾಮಗೊಂಡ್ ಕಾಕಾ ಅವರೇ, ಅದೇ ರೀತಿಯಾಗಿ ಇನ್ನೋರ್ವ ನನ್ನ ಸಹೋದರ ಅಂತ ಅನ್ಕೋತೀನಿ. ಯಾಕಪ್ಪ ಅಂತಂದ್ರೆ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಮತ್ತು ನನ್ನ ಸಹಪಾಠಿಯಾಗಿ ನನ್ನ ಜೊತೆಗೆ ಇರತಕ್ಕಂಥ JP ಪಾಟೀಲರ ತಂದೆ ಆಗಿರ್ತಕ್ಕಂಥ ಮಲ್ಲನಗೌಡ ಪಾಟೀಲ್ ಅವರೇ, ಅದೇ ರೀತಿಯಾಗಿ ದಿಲೀಪಣ್ಣ ವಾಣಿ ಅವರೇ, ಅದೇ ರೀತಿಯಾಗಿ ಇನ್ನೋರ ಹೊಸದಾಗಿ ಯಾರಪ್ಪ ಅಂತಂದು ಕೇಳ್ಬೋದು ನೀವು. ಈ ವ್ಯಕ್ತಿ ಬಗ್ಗೆ ಒಂದು ನಿಮಿಷ ಹೇಳ್ಬಿಡ್ತೀನಿ ಭಾಷಣ ಮುಂಚೆ ಮಾಡೋಕ್ಕಿಂತ ಮುಂಚೆ. ಈ ರೀತಿ ಮನುಷ್ಯರು ಈ ಸಮಾಜದಾಗ ಅದಾರಪ್ಪ ಅಂತ ಹೇಳಿ 2015, 16, 17 ಸಮಯದಾಗ ನಾನು ಹಿಡ್ಕೊಂಡು, ಇನ್ಕ್ಲೂಡಿಂಗ್ ನಾನು ಹಿಡ್ಕೊಂಡು ಸಾಕಷ್ಟು ಜನರ ಕಾಲೇಜ್ ಕಲಿಬೇಕಂತಂದು ಹಳ್ಳಿದಿಂತ್ರ ಬಿಜಾಪುರ ಸಿಟಿಗೆ ಹೋದಾಗ ತಮ್ಮ ಸ್ವಂತ ಖರ್ಚಿನಲ್ಲಿ ಸುಮಾರು 15ರಿಂದ 20 ಯುವಕರಿಗೆ ಡಿಗ್ರಿಯನ್ನು ಕಲಿಸ್ಯಾರ. ಇವತ್ತು ಎಲ್ಲರೂ ಉನ್ನತ ಮಟ್ಟದಾಗ ಅದಾರ. ಅವ್ರು ಬೇರೆ ಯಾರೂ ಇಲ್ಲ, ಈ ತೊನ್ಶಾಳ ಐತಲ್ಲ, ನಿಮ್ಮ ತೊನ್ಶಾಳ ಅನ್ನಗೌಡ್ರ ಮಗನಾಗಿರ್ತಕ್ಕಂಥ ಹಾಗೂ ನನ್ನ ಹೃದಯ ಮಿಡಿತಂದ್ರೂ ತಪ್ಪಾಗಿಲ್ಲಕ್ಕಿಲ್ಲ ಅಂತ ನನ್ನ ಆತ್ಮೀಯ ಸ್ನೇಹಿತರತಕ್ಕಂಥ ರಾಹುಲ್ ಮಾಲಕರು ಇವತ್ತು ತಮ್ಮ ಊರಿಗೆ ಬಂದಿದ್ದಾರೆ. ಯಾಕಪ್ಪ ಅಂದ್ರೆ ಆ ಕಲ್ಮೇಶ್ವರನ ಕೃಪೆ ಹೆಂಗೈತಪ್ಪ ಅಂತಂದ್ರೆ ನಿಮ್ಮ ಊರಾಗ ಭಾಳ ಪೊಲೀಸರು ಎಷ್ಟು ಜನ ನಿಮ್ಮ ಊರಾಗ ಸರ್ಕಾರಿ ನೌಕರಪ್ಪ ಅದಂದ್ರೆ ಲೆಕ್ಕನೇ ಇಲ್ಲ. ಅದಕ್ಕೆ ಯಾರ ಕಾರಣೀಭೂತರ ಅಂದ್ರೆ ಶ್ರೀ ಸಾಕ್ಷಾತ್ ಕಲ್ಮೇಶ್ವರನೇ. ಯಾಕಪ್ಪ ಅಂತಂದ್ರೆ ನಮ್ಮ ಊರಾಗ ಭಾಳಪ್ಪ ಅಂದ್ರೆ ಬೆರಳು ಏನಕ್ಕೆ ಏನಿದೆಲ್ಲ ಅಷ್ಟೇ, ಅಲ್ಲೊಬ್ರು ಇಲ್ಲೊಬ್ರು ಏನೋ ಸರ್ಕಾರಿ ನೌಕರು. ನಿಮ್ಮ ಊರಾಗ ಇಷ್ಟು ಯುವಕರಿದ್ರು, ಇಷ್ಟು ಸರ್ಕಾರಿ ನೌಕರಿದ್ರು, ನಿಮ್ಮ ಊರಾಗ ಒಂದು ಕಡ್ಡಿ ಅಳಗಾಡ್ಲಾರಂಗ ಕಲ್ಮೇಶ್ವರ ಕಾಪಾಡ್ಕೊಂಡು ಹೊಂಟಾನ. ಇವತ್ತಿನ ದಿನ 3 ದಿನ, ಒಂದಲ್ಲ 2 ದಿನ, 3 ದಿನ ಸತತವಾಗಿ ನಾಟಕ ನಡೆಯಕತ್ರು. ನೀವು ಇಷ್ಟು ಜನಸಂಖ್ಯೆಯಲ್ಲಿ ಬಂದು ಕೂತು ಕಾತುರದಿಂದ ಉತ್ಸಾಹದಿಂದ ಸಹಕಾರ ಮಾಡಿ ಇಂಥ ನಾಟಕಕ್ಕೆ ನೀವು ಇಟ್ಟು ಸಹಕಾರ ಮಾಡಕತ್ತಿರಪ್ಪ ಅಂತಂದ್ರೆ ನಿಮ್ಮಂಥ ಗ್ರಾಮದವ್ರು ನಾ ಎಲ್ಲಿ ನೋಡಿಲ್ಲ. ಸಾಕಷ್ಟು ಕಾರ್ಯಕ್ರಮಗಳು ಹೋಗಿನಿ ನಾನು, ಇಷ್ಟು ಸಹಕಾರ ಮಾಡ್ತಿರಪ್ಪ ಅಂತಂದು ನೋಡಿದ್ದಿಲ್ಲ. ನಾನು ಬೇರೆ ಭಾಷಣಗಾರ, ಆದರೆ ಇವತ್ತು ನಾಟಕದ ಏನು ಮಾತಾಡ್ಬೇಕಂತಂದು ಗೊತ್ತಾಗಂಗಿಲ್ಲ. ಆದ್ರೆ ಕರೆ ಒಂದು ಮಾತ್ರ ನಾಟಕ ರಂಗದವ್ರಿಗೆ ತಿಳಿಸ್ತೀನಿ. ಇವತ್ತಿನ ದಿನ ಮೊದಲು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಬಗಲಾಗ ಚೀಲ ಚಾಪಿ ಹಾಸ್ಕೊಂಡು ಬಂದು ಜಾತ್ರೆ ಬತ್ತಪ್ಪ ಅಂತಂದ್ರೆ ನಾಟಕ ನೋಡಕ್ ಬರ್ತಿದ್ರು. ಅವಾಗಿನ ನಾಟಕಗಳು ಹೆಂಗಾಗಿದ್ವು, ಭಾಳ ಚಂದ. ಲಾಸ್ಟಿಗೆ ಹೋಗುವ ಹೊತ್ತಿಗೆ ಇದ್ರೆ ಹಿಂಗಿರ್ಬೇಕಪ್ಪ ಅನ್ನಂಗೆ ಒಂದು ಸನ್ನಿವೇಶಗಳು ನಡೀತಿರ್ತಾವೆ ಒಳ್ಳೆವು. ಅವನಷ್ಟು ತೊಗೊಂಡು ಹೋಗ್ತಿದ್ರು, ಕೆಟ್ಟದ್ದು ಇಲ್ಲೇ ಬಿಟ್ಟು ಹೋಗ್ತಿದ್ರು. ಹಾಗೇನೆ ಇವತ್ತಿನ ದಿನ ನಿಮ್ಮ ಊರಾಗಿ ನಾಟಕ ಹಮ್ಮಿಕೊಂಡಿದ್ದಾರಲ್ಲ, ಈ ಪಾತ್ರಧಾರಿಗಳು ಮಾಡ್ತಕ್ಕಂಥ ಒಳ್ಳೆ ಸನ್ನಿವೇಶ ವಿಷಯಗಳನ್ನು ತೆಗೆದುಕೊಂಡ್ರಿ. ನಿಮ್ಮ ಜೀವನಕ್ಕೆ ಅವ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ರತ್ತಂತ ಹೇಳುತ್ತಾ ಕೆಟ್ಟದನ್ನು ಇಲ್ಲೇ ಬಿಡ್ರಿ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಸ್ಗಳು ಗೊತ್ತಾಗಿರ್ಬೇಕು ನಿಮ್ಗೆ ಎಷ್ಟು ಅಶ್ಲೀಷವಾಗಿ ಇತ್ತು, ಇವನು ಬಂದ್ ಮಾಡ್ಬೇಕಂತಂದೇಳಿ ಎಲ್ಲರೂ ಹೋರಾಟ ಮಾಡಿದ್ರು. ಇವತ್ತು ಅದನ್ನ ಹೆಣ್ಣು ಮಕ್ಕಳು ನಾಟಕ ನೋಡಕ್ಕೆ ಬರಂಗಿಲ್ಲ, ಏನವ ಕೆಟ್ಟ ಹೊಲಸು ಮಾತಾಡ್ತಾರ, ನಾ ಬರೋದು ಬೇಡ ಅಂತಂದೇಳಿ. ಅದಕ್ಕಾಗಿ ಆ ಅಶ್ಲೀಷ ಏನು ಪದಗಳ ಬಳಕೆ ಆಗಿರಲಿ, ಅಶ್ಲೀಷ ಹಾಡುಗಳಾಗಿರಲಿ, ಅದನ್ನೆಲ್ಲನೂ ಬಂದ್ ಮಾಡಿಬಿಟ್ಟು ಏನು ನಾಟಕ ಮಾಡಬೇಕಲ್ಲ ಅದೇ ರೀತಿಯಾಗಿ ನಾಟಕವನ್ನು ಮಾಡ್ಬೇಕಂತೇಳಿ ನಾಟಕದ ಈ ಕಮಿಟಿಯವರಿಗೆ ನಾನು ವಿನಂತಿ ಮಾಡಿಕೊಳ್ಳುತ್ತಾ, ಹೋದ ವರ್ಷನೂ ಕೂಡ ಈ ನಾಟಕಕ್ಕೆ ನನಗೆ ಉದ್ಘಾಟಕರಾಗಿ ಹಾಕಿದ್ದೀರಿ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ನನಗಿಲ್ಲಿ ಕರೆಸಿ
ಮತ್ತು ಭಾಳ ವಿಶೇಷವಾಗಿ ಸನ್ಮಾನಿಸಿ ಆದರಿಂದ ಸ್ವಾಗತ ಮಾಡ್ಕೊಂಡಿದ್ರಲ್ಲ, ನಿಮ್ಗೆ ಯಾವತ್ತೂ ನಾ ಚಿರಋಣಿಯಾಗಿರ್ತೀನಿ. ಅದೇ ರೀತಿಯಾಗಿ ನಾ ಪ್ರತಿಯೊಂದು ಕಾರ್ಯಕ್ರಮದಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಎಲ್ಲರಿಗೆ. ಏನಪ್ಪಾ ಅಂತಂದ್ರೆ ಬೈಬೇಡ್ರಿ, ಹಿರಿಯರನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ದೆ. ಹುಡುಗರು ಬಂದು ನನಗೆ ಅಣ್ಣ ಏನು ಅಣ್ಣ ಹಿರಿಯರನ್ನ ಕರ್ಕೊಂಡು ಹೋಗ್ರಿ, ಹಿರಿಯರನ್ನ ಕರ್ಕೊಂಡು ಹಿಡೀರತ್ತಂತ ಹೇಳಿರಿ. ಹೋದ ವರ್ಷ ಅಂದಿದ್ದೇನ ಏನೋ ಒಟ್ಟರು ಹುಡುಗರು ಇದ್ದೇವೆ ನಾವು, ಹಿರಿಯರ್ ಹಿಡ್ಕೊಂಡಪ್ಪ ಅಂತಂದ್ರೆ ಇವತ್ತು ಸಾಕ್ಷಾತ್ ಒಟ್ಟರು ನಿಮ್ಮ ಗ್ರಾಮದ ಹಿರಿಯರು ಈ ವೇದಿಕೆ ಮೇಲೆ ಅದಾರ, ಜೋರಾಗಿ ಚಪ್ಪಾಳಿ ಹೊಡಿರತ್ತಂತ ಹೇಳ್ತೀವಿ. ಯಾಕಪ್ಪ ಅಂದ್ರೆ ಒಂದು ಹಿರಿಯರ್ ಇದ್ರಪ್ಪ ಅಂದ್ರೆ ಮನೆಗೊಬ್ಬ ಹಿರಿಯರಪ್ಪ ಅಂದ್ರೆ ಮನೆ ಮುಂದೋಡ್ಕೊಂಡು ಹೋಗತಿ. ಗ್ರಾಮದಾಗ ಹಿರಿಯರ್ ಇದ್ರಪ್ಪ ಅಂದ್ರೆ ಗ್ರಾಮ ಮುನ್ನಡೆಸ್ಕೊಂಡು ಹೋಗ್ತಾರ. ಅದಕ್ಕಾಗಿ ಇವತ್ತು ನೀವು ಹಿರಿಯರನ್ನ ಕರ್ಕೊಂಡು ಹಿರಿಯರ ಸಮ್ಮುಖದಲ್ಲಿ ಏನು ನೀವು ಕಾರ್ಯಕ್ರಮ ಮಾಡಕತ್ತಿರಲ್ಲ, ನನಗೆ ಭಾಳ ಖುಷಿ ಆಗೈತಿ. ಅದೇ ರೀತಿಯಾಗಿ ನನ್ನ ಅಂತಂಬ್ರು ಭಾಳ ಅದಿರಿ. ದಯಮಾಡಿ ಪ್ರತಿ ಬಾರಿನೂ ಹೇಳ್ತೀನಿ, ಈ ಬಾರಿ ಹೇಳ್ತೀನಿ, ದುಶ್ಚಟಗೆ ಒಳಗಾಗದೆ ತಂದೆ ತಾಯಿಗೆ ತಕ್ಕ ಮಗನಾಗಿ, ತಂದೆ ತಕ್ಕಿಗೆ ಮಗನಾಗಿ ಹಾಗೂ ಸಮಾಜಕ್ಕೆ ನೀವು ಯಾಕಿಲ್ಲಿ ಜೀವನ ಮಾಡಕತ್ತಿರತ್ತಂತ ತಿಳ್ಕೊಂಡು ಸರಿಯಾಗಿ ಜೀವನ ಮಾಡಿರಿ. ತಂದೆ ತಾಯಿಗೆ ಭಾರವಾಗದೆ ಏನು ನಿಮಗೆ ಕೊಟ್ಟಿರ್ತಕ್ಕಂಥ ದೇವ್ರಿಗೆ ಏನು ಕರ್ಮಗಳನ್ನು ಕೊಟ್ಟಲ್ಲ ಆ ಕರ್ಮದ ಫಲವಾಗಿ ನೀವೆಲ್ಲರೂ ಕೆಲಸ ಮಾಡಿರ್ತಂತ ಹೇಳುತ್ತಾ, ಇವತ್ತಿನ ದಿನ ನೀವೆಲ್ಲರೂ ಏನು ನಾಟಕ ನೋಡಕ್ಕೆ ಬಂದಿರಲ್ಲ ಪರಸ್ಥಳದಿಂದ, ಅವರೆಲ್ಲರೂ ನಾಟಕ ನೋಡಿ ಆರಾಮಾಗಿ ಮನೆಗೆ ಹೋಗ್ರಿ, ಯಾವುದೇ ಗದ್ದಲ ಮಾಡಿಕೊಳ್ಳದೆ. ಇನ್ನೇನು ಭಾಳ ಸಮಯ ಇಲ್ಲ, ನಾನು ಒಂದು ಸ್ವಲ್ಪ ಬಳ್ಳಾರಿಗೆ ಹೋಗುವಂಥ ಸಮಯ ಬಂದೈತಿ. ಈಗ ಅರ್ಜೆಂಟ್ ಹೋಗಬೇಕಾಗಿತ್ತು. JP ಮತ್ತು ಗದಿಗಪ್ಪನ ಹೊಗ್ಯಾಪ್ ಗೌಡ್ರು ಬಿಡಲಿಲ್ಲ ಬರಬೇಕಂತಂದು ಹೇಳಿ. ಅದಕ್ಕಾಗಿ ನಾವು ಹೋಗೋನಿದ್ದೀನಿ, ದಯಮಾಡಿ ಕ್ಷಮಿಸಬೇಕು. ಮಾತಾಡಂಟ್ಲೆ ಹೊಂಟನ ಇವನ್ ದೊಡ್ಡ ಲೀಡ್ರ್ ಏನಂತಂದೇಳಿ ದಯಮಾಡಿ ಕ್ಷಮಿಸ್ರಿ. ನಾನು ನಿಮ್ಮ ಊರಿನ ಮಗ ಅಂತಂದು ಹೇಳ್ತೀನಿ. ಯಾಕಪ್ಪ ಅಂದ್ರೆ ನಿಮ್ಮ ಊರಿಗೆ ಪ್ರತಿ ಬಾರಿ ಬಂದಾಗ ನನಗೆ ಹೆಂಗೆ ನೋಡ್ಕೋತಿರಪ್ಪ ಅಂತಂದ್ರೆ ಮಗನಕಿಂತ ಹೆಚ್ಚು ನೋಡ್ಕೋತೀರಿ. ಅದಕ್ಕೆ ಭಾಳ ನಾ ಋಣಿಯಾಗಿನಂತಂದೇಳಿ ಮತ್ತೊಮ್ಮೆ ನಾ ತಲೆ ಮನೆಗೆ ನಿಮ್ಮ ನಮಸ್ಕರಿಸುತ್ತಾ, ನನಗೆ ಈ ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮಸ್ತ ಹಂಗರಿ ಗುರು ಹಿರಿಯರಿಗೂ ಹಾಗೂ ಸ್ನೇಹಿತ ಮಿತ್ರರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಿದ್ಧಾರ್ಥ ದೇಸಾಯಿ ಅಂತ, ಇಲ್ಲೇ ಜೇನಾಪುರದವ. ನಾ ಎಂದೂ ನಾಟಕಕ್ಕೆ ಅದು ಬಂದವಲ್ಲ, ಇದ ಫಸ್ಟ್ ಟೈಮ್ ನಾ ಬಂದಿದ್ದೆ. ಸೊ ನಂಗೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಕೊಟ್ಟಾರ. ಖರೆ ಐತಿ ಇದ್ದಿದೆ, ನಂಗೆ ಗೊತ್ತೇ ಇಲ್ಲ. ಶ್ರೀ ಕಲ್ಮೇಶ್ವರ್ ಕೃಪಾಶೋಷಿತ ನಾಟ್ಯ ಸಂಘ ಹೊಳೆ ಹಂಗರ್ಗಿ ಇವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ನಾನು ಇಲ್ಲಿ ಕರೆಸಿದ್ದಕ್ಕೆ. ಮತ್ತು ಮಾತು ಬಿದ್ದಿತ್ತು ಮೌನ ಗೆದ್ದಿತ್ತು ಎಂಬ ನಾಟಕ ಮಾಡುವವರು ಇವತ್ತು ಯಾರ್ಯಾರು ಮಾಡತ್ತಾರಲ್ಲ ಅವ್ರಿಗೆಲ್ಲ ಹಾರ್ಟ್ಲಿ ಆಲ್ ದ ಬೆಸ್ಟ್ ಹೇಳುತ್ತಾ ನಾನು 2 ಮಾತು ಮುಗಿಸ್ತೀನಿ. ನನ್ನ ನಮಸ್ಕಾರ. ಇಲ್ಲ ಅಲ್ಲ, ಫಸ್ಟ್ ಟೈಮು ನಾನು ಮೈಕ್ ಹಿಡಿದು ಏನು ಮಾತಾಡ್ಬೇಕು ಗೊತ್ತಾಗ್ತಿಲ್ಲ. ಹಿರಿಯರ ಮುಂದೆ ಕ್ಷಮಿಸ್ಬಿಡ್ರಿ ಏನಾರೇ ವ್ಯಾಕರಣದಲ್ಲಿ ತಪ್ಪಿದ್ರೆ. ಈ ಕಲ್ಮೇಶ್ವರ ಈ ಹಂಗರಿಗೆ ಗ್ರಾಮದಲ್ಲಿ ನಡೀತಿರೋದು ಕಲ್ಮೇಶ್ವರ ಜಾತ್ರೆಗೆ ನಾನು ಮೊದಲನೇ ಬಾರಿಗೆ ಕೊಟ್ಟಿದ್ದೀನಿ. ನನ್ನ ಸಹೋದರನಾದ JP ಪಾಟೀಲ್ ಜಗ್ಗು ಪಾಟೀಲ್ ಅವರ ಪ್ರೀತಿ ಆಹ್ವಾನದಿಂದ ಬಂದಿದ್ದೇನೆ. ಸೊ ಇದೇ ರೀತಿ ಚಲೋಂದಾಗಿ ಮಾಡ್ಕೊತಾರೆ. ಗುರು ಹಿರಿಯರ ಆಶೀರ್ವಾದ ಎಲ್ಲರ ಬಗ್ಗೆ ಇರಲಿ ಅಂತ ನಾನು ಬೆಳೆಸ್ಕೊಳ್ತೀನಿ. ಅತ್ಯಂತ ಕಡಿಮೆ ಸಮಯದಲ್ಲಿ ಅಚ್ಚುಕಟ್ಟಾಗಿ ಭಾಷಣ ಮಾಡಿರ್ತಕ್ಕಂಥ ರಾಹುಲ್ ಅಣ್ಣನವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನದಾಗಿ ನಮ್ಮೂರಿನ BJP ಯುವ ಮುಖಂಡರಾಗಿರ್ತಕ್ಕಂಥ ಸಿದ್ದು ದೇಸಾಯಿ ಅವರು 2 ಮಾತು ಹೇಳಬೇಕಂದವರಲ್ಲಿ ಕೇಳ್ಕೊಳ್ತೇವೆ. ನಮ್ಮೂರಿನ ಆರಾಧ ದೇವರಾದಂಥ ಕಲ್ಮೇಶ್ವರ ಪಾದ ಕಮಲಗಳಲ್ಲಿ ಪಡಿಮುಟ್ಟಿ ಈ ನಾಟಕಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ನಮ್ಮೂರಿನ ಪಟ್ಟದ ದೇವರು ಪಾದ ಕಮಲಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ಅಧ್ಯಕ್ಷರಾದಂಥ ಇಜುಗೌಡ್ರು ಅವ್ರ ಸುಪುತ್ರರಾದಂಥ ಹರ್ಷಗೌಡ್ರೆ ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಬಾಲರಾಜ್ ತಮ್ಮರಾದಂಥ ಅನಿಲ್ ರೆಡ್ಡಿ ಅವರೇ ಹಾಗೂ ನಮ್ಮ ನೆರೆಹಳ್ಳಿಯ ಜಗದೀಶ್ ಸುನಗದ ಅವ್ರು ಈಗಾಗಲೇ
ಈಗಾಗಲೇ ಕೂಡಿಗಿ ಜಡಿಪಿ ಅಂತ ಹೇಳಿ ಘೋಷಣೆನ ಮಾಡಿಬಿಟ್ಟಾರ ಅವ್ರು. ಇಲ್ಲ, ಇದು ಸತ್ಯ ಮಾತಿದ. ಅವ್ರು ಏನು ಅಂದಿರ್ಬೋದು. ನಮ್ಮಮ್ಮಿ ಮುಳುಗಡೆ ಹೋರಾಟ ಸಮಿತಿ ಒಳಗೆ UKP ಒಳಗೆ ಬೆಳಿಬೇರು ಕೂತಾಗ ಈ ಜೇನಾಪುರ ಪ್ರಭು ಸ್ವಾಮಿಗಳ ನೇತೃತ್ವದಲ್ಲಿ ನಡೆದಿತ್ತದ. ಆ ನಡು ಸನ್ನಿವೇಶದಾಗ ಆ ಕಡೆ ಭಾಗದ ಜನ ಎಲ್ಲರೂ ಬಂದಿದ್ರು. ಆ ಕಡೆ ಭಾಗದ ಜನ ಬಂದಾಗ ಆಗ ಘೋಷಣೆ ಮಾಡಿಬಿಟ್ರು ಅವ್ರು. ಅಲ್ರಿ ಏನು ಇಂಡೇ ಬಂದೇ ಅಲ್ಲಿಗೆ ಹಂಗಂದ್ರೆ ಇಲ್ಲ, ಆ ಥರನಾಗ ಅವ್ರು ಕೆಲಸ ಮಾಡ್ಯಾರ, ಅವ್ರಿಗೆ ಫಿಕ್ಸ್ ಅತ್ತ. ಯಾರು ಶ್ರಮಪಟ್ಟು ದುಡ್ದಿರ್ತಾರ ಅವ್ರಿಗೆ ಕೊಡು, ನಮ್ಮ ಕಡೆ ಪದ್ಧತಿ ಐತೆ ಅಂತೇಳಿ SK ಬೆಳಿಬಿ ಸಾಹೇಬ್ರು ಘೋಷಣೆ ಮಾಡಿಬಿಟ್ರು. ಅದಕ್ಕೆ ಈ ನಾಟಕದಲ್ಲಿ ಚಲೋನು ಇರ್ತೈತಿ ಮತ್ತು ಕೆಟ್ಟೂ ಇರ್ತೈತಿ. ಆ ಕಳ್ಯಾಕ ಪಾತ್ರ ಒಂದು ಕೆಟ್ಟ ಹೀರೋ ಮಾಡಿದವ್ ಚಲೋ ಇರ್ತೈತಿ. ಅದಕ್ಕೆ ನಾವು ಶ್ರಮಪಟ್ಟು ಅವ್ನು ಹೆಂಗೆ ಆಯ್ಕೆ ಆಗ್ಯಾನ ನಾವು ನೋಡ್ತಕ್ಕದವ್ರು ಅದ್ರಾಗ ಕೆಟ್ಟದ್ದಿಲ್ಲ ಬಿಟ್ಟು ಚಲೋದಷ್ಟ ಆಯ್ಕೆ ಮಾಡ್ಬೇಕು. ನಮಗೆ ಮಲ್ಲಿಗೆ ಹೂವು ಬೇಕಾಗೈತಿ, ಮಲ್ಲಿಗೆ ಹೂವಿನಾಗ ಮುಳ್ಳು ಬೇಕಾಗಿಲ್ಲ ನಮಗೆ. ಆ ಹೂವು ದೇವ್ರಿಗೆ ಏರ್ಸಕ್ಕಾಕತ್ತಿ, ಕರೆ ಮುಳ್ಳು ಅಲ್ಲೇ ಬಿಟ್ಟು ನಾವು ಬಂದುಬಿಡ್ಬೇಕು. ಹಂಗೆ ಈ ನಾಟಕದಾಗ ಪ್ರತಿಯೊಂದು ಪಾತ್ರದಾಗ ಎಲ್ಲರೂ ಅವ್ರ ತಕ್ಕಂತೆ ಮಾಡ್ತಿರ್ತಾರೆ. ನಮಗೆ ಯಾವ್ದು ಬೇಕೋ ಅದನ್ನ ಆಯ್ಕೆ ಮಾಡ್ಕೋಬೇಕು. ಅದನ್ನ ಆಯ್ಕೆ ಮಾಡ್ಕೊಂಡು ನಮ್ಮ ನಿಜ ಜೀವನದಲ್ಲಿ ನಡ್ಕೊಂಡು ಹೋದ್ರೆ ಅವು ಸರಿಯಾದ ದಾರಿ ಹೋಗತ್ತೆ. ಇಲ್ಲಿಕಂದ್ರೆ ನಾವು ಹಂಗಿರಿ ಗ್ರಾಮದಾಗ ಯಾವ ಡಾಂಬರ್ನೂ ಆಗಿಲ್ಲ, ಕೊಲಾರ ಒಂದು ದಾರಿ ಬಿಟ್ರೆ ಬರೀ ಕಷ್ಟದಾಗದೆವು. ಮೆಟ್ಲಿಂಗೂ ಇಲ್ಲ, ಸಿಡಿ ವರ್ಕೂ ಇಲ್ಲ. ಅದಕ್ಕೆ ನೀವು ಮಾಡ್ಸೋಣ ಅಂತ ಹೇಳಕತ್ತಿ 20 ವರ್ಷ ಆಯ್ತು, ನಮ್ಮ 30 ವರ್ಷ ಇದ್ರಾಗ ಆಯ್ತು. ಅದಕ್ಕೆ ಇಜ್ಜುಗೌಡ್ರ 460 ಹೋಟಿಗೆ ಮಾಡಿದೆವು. 4,000 ಬಿದ್ದರು ಅನ್ನೋರು ಅವಾಗಾರ ಬರ್ತಾರಂತ ನಾವು ತಿಳ್ಕೊಂಡೆವು. ಅದಕ್ಕೆ ಈ ಸಲ ಅವ್ರದ್ದು ಪ್ರಯತ್ನ ಭಾಳ ಐತಿ. ಅದಕ್ಕೆ ಎಲ್ಲ ಕಡೆನೂ ಹೋಲೈತಿ. ನಮಗೆ ದಿಲೀಪ್ ಶೆಟ್ಟರ್ ಹೇಳ್ತಾರ ನಿಮ್ದೇ ಚಾನ್ಸ್ ಅಂತ ಹೇಳ್ತಾರೆ ಅವ್ರಾಗೆ. ಮತ್ತು ಯಾಕೆ ಆಗಬಾರ್ದು ನಮ್ಮದು ಒಮ್ಮೆ ಚಾನ್ಸ್ ಕೊಟ್ಟು ನೋಡ್ರಲ್ಲ ಇಜುಗೌಡ್ರಿಗೆ ಕೆಲಸಕ್ಕ. ನಾನು ಹೇಳ್ತೀನಿ, ಹೆಂಗೆ ನೀವು ಚಲೋದ ಮಾಡ್ಕೊಂಡು ಹೊಕ್ಕಿರಲ್ಲ ಈ ನಾಟಕದಂದು. ನಮ್ಮ ಊರಿಗೆ 4 ರೋಡ್ ಆಗ್ಬೇಕಾಗೈತಿ, 4 ದಿಕ್ಕಿ 4 ರೋಡ್. ಆದರೆ ಬರೀ ಮೆಟ್ಲಿಗೆ ಆಗಿಲ್ಲ, ಸಿಡಿ ವರ್ಕಂತೂ ಬಿಡ್ರಿ ನೀವು. ಆದ್ರೆ ಮೆಟ್ಲಿಗೆ ಆಗೋದು ದೂರ, ಡಾಂಬರಿಗೆ ಆಗಿದ್ದು ಅಂತೂ ಮುಂದಿನ 5 ವರ್ಷ ಹೋಗತಿ. ನೀವು ಕೆಲಸ ಮಾಡೋರ್ಗೆ ಒಂದು 5 ವರ್ಷ ಚಾನ್ಸ್ ಕೊಟ್ಟು ನೋಡ್ರಿ. ಕೆಲಸ ಮಾಡ್ಲಿಕ್ಕೆ ತೆಗೀರಿ, ನೀವು ಕೆಲಸ ಮಾಡೋರು ಬದಲು ಕೊಡ್ರಿ. ಅದಕ್ಕೆ ನಾವು ಕೇಳ್ತೇವೆ. ಅದಕ್ಕೆ ನಿಮ್ಮಲ್ಲಿ ಎಲ್ಲರಿಗೆ, ನಮ್ಮ ಊರು ಗುರು ಹಿರಿಯರಿಗೆ ಎಲ್ಲರಿಗೆ ಕೈ ಮುದ್ದು ಕೇಳ್ತೀನಿ. ನಮ್ಮ ಊರು ಯುವಕರಿಗೆ, ಗುರು ಹಿರಿಯರಿಗೆ ಯಾವನು ನೋಡ್ಬೇಡ್ರಿ. ನೀವು ಯಾವ ಜಾತಿ ಪಂತ ನೋಡ್ಬೇಡ್ರಿ. ಕೆಲಸ ಮಾಡೋ ನೇತವಾಗಿ ನೋಡ್ರಿ, ಕೆಲಸ ಮಾಡೋ ನೇತವಾಗಿ ನೋಡ್ರಿ. ಅಂತ ಕೆಲಸ ಮಾಡುವಂಥ ಯುಜುಗೌಡ್ರ ನೀವು ಸರಾತ್ರ ಫೋನ್ ಹೊಡೀರಿ. ಫೋನ್ ಎತ್ತಲಿಕ್ಕೆ ನನಗೆ ಹೊಡೀರಿ, ನಾನು ನಿಮ್ಗೆ ಕೆಲಸ ಮಾಡಿಕೊಡ್ತೀನಿ. ನಮ್ಮೂರು ಹೊತ್ತಿಂದ, ಬಬಲೇಶ್ವರ ಹೊತ್ತಿಂದ ಅಲ್ಲ, ನಮ್ಮೂರು ಹೊತ್ತಿಂದ ನಾ ಜವಾಬ್ದಾರಿ ತಗೋತೀನಿ. ಕರೆ ಯಾಕೆ ನಮ್ಮ ಕಬ್ಬು ಯಾಕೆ ಬರೋಲ್ಲ ಅಂದ್ರೆ, ಒಂದು ಟ್ರಿಪ್ ಬರ್ಬೇಕಾದ್ರೆ ಇವತ್ತಿನ ಸನ್ನಿವೇಶದಾಗ 6,000 ರೂಪಾಯಿ ಖರ್ಚಾಗ್ಯಾವ. ಒಂದು ದಾರ್ಯಾ ಬರೀ ಅವತ್ತು ನೀರು, ಅದಕ್ಕೆ ನೀರು ಹೋಗ ದಾರಿ ಗಟರಿಲ್ಲ. ಅವ್ರು ಒಂದು ಜಗ್ಗಕ್ಕೆ 2 ಟ್ಯಾಕ್ಟ್ರ, ಒಂದು JCB, ಇವು ಯಾಕೆ ಕಾರಣ? ದಾರಿ ಸರಿಯಾಗಿಲ್ಲಾರ ಕೈಲ್ಲ. ಮೊದಲು ಅವ್ನು ಎಲ್ಲಿ ಮಾಡ್ಬೇಕು? ಗಟಾರ ಆಗ್ಬೇಕು, ಗಟಾರದಲ್ಲಿ ಸಿಡಿ ವರ್ಕ್ ಆಗ್ಬೇಕು, ಸಿಡಿ ವರ್ಕಿಂದ ಮೆಟ್ಲಿಗೆ ಆಗ್ಬೇಕು. ಅದನ್ನ 1 ವರ್ಷ ಏನು ಮಾಡ್ಬಾರ್ದು, ಹಂಗೆ ಬಿಡ್ಬೇಕು, ಕುಂದಿರ್ಬೇಕದ. ಕೊತ್ತಿಂದ ಹಿಕ್ಕಟ್ಟು ಮರು ವರ್ಷ ಏನು ಮಾಡ್ಬೇಕು? ಡಾಂಬರಿಗೆ ಮಾಡ್ಬೇಕು. ಅವ ರೈತರ ಕಬ್ಬು ನೀ 20 ಅಲ್ಲ 30 ಟನ್ ಒಯ್ಯಿ ಏನೂ ಆಗಂಗಿಲ್ಲ. ರೈತರು ಅದೊಂದು ನೀವು ಕರೆಂಟ, ಇವು ರೋಡ ಮತ್ತು ಒಂದು ಯೋಗದ ಬೆಲೆ ರೇಟ್ ಕೊಟ್ರಂದ್ರೆ ಎಲ್ಲ ಚಲೋ ಆಗತ್ತೆ. ನಿಮ್ಗಂತೂ ಆಗಂಗಿಲ್ಲ. ನಮ್ಗೆ ಈ ಸಲ ಇಜುಗೌಡ್ರ ತರ್ತಿರೋದು ನೀವು ಹೇಳಿರಿ. ನಾವು ಅದಕ್ಕೆ ನಾವು ಬದ್ಧವಾಗಿರ್ತೇವೆ. ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂಥ ಎಲ್ಲ ಭಗತ್ ಸಿಂಗ್ ಯುವಕ ಮಂಡಳಿ ನಾನು ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತು.